ವಿಶೇಷ ಆಟ ಅಂತಾನೆ ಹೇಳ್ಬೋದು. ಇವಾಗ ವಿನೋದ್ ಅವರು ಫುಲ್ ಕುಡ್ಬಿಟ್ಟು ಟೈಟ್ ಆಗಿರ್ತಾರೆ. ಅದು ರಿಯಲ್ ಆಗಿ ಮಾಡ್ತಾರೆ, ನೀವೇನು ಆಕ್ಚುಲಿ ಈಗ ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾ ಟೈಟ್ಲ್ ಏನ್ ಹೇಳಿ? ಕುಡುಕ್ ನನ್ನ ಮಕ್ಕಳು. ಅದು ಯಾರನ್ನ ಕ್ಯಾಸ್ಟ್ ಮಾಡ್ತಾರೆ? ರಿಯಲ್ ಆಗಿ ಮಾಡೋರ್ನೇ ಕ್ಯಾಸ್ಟ್ ಮಾಡೋದು ಆ ಸಿನಿಮಾಗೆ. ಯಾರ್ಯಾರು ಹೇಳಿ? ನೀವಿರ್ತೀರಾ? ಯಾಕಂದ್ರೆ ಚಂದ್ರಪ್ರಭಾ, ಗೋಪಿಯಣ್ಣ, ಕುಡುಕ್ ನನ್ನ ಮಕ್ಕಳು ಅಂತ ಶೀರ್ಷಿಕೆ ನಮ್ಮ ಇವರು ಆಸ್ಕರ್ ಕೃಷ್ಣ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಕತೆ. ಅದನ್ನ ಕುಡುಕ್ ನನ್ನ ಮಕ್ಕಳು ಅನ್ನೋದು ನಾವು ಮಾಡ್ತಾ ಇದೀವಿ. ಜನಕ್ಕೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಹುಡುಕರಾಗಿ ಬರ್ತಾ ಇದೀವಿ ಕಾಮಿಡಿಯನ್ಸ್ಗಳು. ಸೂಪರ್. ಅದನ್ನ ಎಲ್ಲಿ ಲಾಂಚ್ ಮಾಡಿದ್ದಾರೆ ಕೇಳಿ? ಎಲ್ಲಿ? ಬಾರಲ್ಲಿ. ಓ ಮೈ ಗಾಡ್. ಓಕೆ, ಇನ್ನೇನು ಹಂಗಿದ್ರೆ ನಗ್ಸೋದ್ರ ಮುಖಾಂತರ ನಮ್ಮನ್ನೆಲ್ಲ ಹೊಟ್ಟೆ ಹುಣ್ಣು ಮಾಡಿದ್ದಾಯ್ತು. ಖಂಡಿತ ಕುಡ್ಸೋದ್ರ ಮುಖಾಂತರ ಹೊಟ್ಟೆ ತುಂಬಾ ಕುಡಿಸ್ತೀರಾ ಅನ್ನಂಗೆ ಆಯ್ತು ನೀವು ಹೇಳ್ತಾ ಇರೋದು ನೋಡಿದ್ರೆ. ಅದಕ್ಕೆ ಕಾಯ್ತಾ ಇರಂಗಿದೆ. ಇಲ್ಲ, ಹೋಗೋಣ. ಹಬ್ಬ ಮಾಡೋಣ ಫಸ್ಟ್. ನಿಜವಾಗ್ಲೂ ನಾನು ಅವಾಗ್ಲೇ ಹೇಳ್ದೆ ಯಾಕೆ ಇವರಿಗೆ ಕಾಮಿಡಿ ಕಿಂಗ್ ಅಂತ ಕೊಟ್ಟೆ ಅಂತ. ಇದಕ್ಕೆ ನಡೆದಾಡೋ ಕಾಮಿಡಿಯನ್ ಅಂತಾರೆ ಎಲ್ಲ. ಆಯ್ತು, ನಡೆದಾಡೋ ಕಾಮಿಡಿಯನ್. ಓಕೆನಾ? ನಾನು ಅನ್ಕೊಂಡೆ ಕಾಮಿಡಿಯನ್. ವೆರಿ ಗುಡ್. ಹಂಗೆ ಕೋಮಲ್ ಸರ್ ರೇಗ್ಸೋದು. ನಾನು ಸ್ಟೇಜ್ ಬಂದ್ರು, ಓ ನಡೆದಾಡೋ ಕಾಮಿಡಿಯನ್ ಬಂದ. ನೀನು ಆಕ್ಚುಲಿ ಚೆನ್ನಾಗಿ ಮಾಡ್ತು ಅಂದ್ರೆ ನಿನ್ಗೆ ನಾನು ಸುಮ್ಮನೆ ನಡೆದಾಡೋ ಕಾಮಿಡಿಯನ್ ಅಂತ ಹೇಳ್ತೀನಿ. ಬಟ್ ಇಲ್ಲ, ನಿನ್ ಮಾಡಿದ್ ನೋಡಿ ನಿನ್ನ ಮಾತು, ನಿನ್ನ ಆಕ್ಟಿಂಗ್ ಎಲ್ಲ ನೋಡ್ತು ಅಂದ್ರೆ ಖಂಡಿತವಾಗ್ಲೂ ನೀನು ನಡೆದಾಡೋ ಕಾಮಿಡಿಯನ್ ಕಣ ಅಂತ ಒಂದು ಹಂಗೆ ಒಂದು ಅದು ಯಾವಾಗಲೂ ಅದನ್ನ ಟೆಸ್ಟ್ ಮಾಡಿ ಹೇಳ್ತಾನೆ ಇದ್ರು. ನಾನು ಹೇಳ್ದಂಗೆ ನಡೆದಾಡೋ ಕಾಮಿಡಿಯನ್ ಅದನ್ನ ಅದೇ ಕ್ಯಾರಿ ಆಗ್ಬಿಟ್ಟಿದೆ. ಈಗ ಹೊರಗಡೆ ಹೋಯ್ತೀನಿ, ನಮ್ಮ ಚಂದ್ರಪ್ರಭಾ ಆಗಲಿ ಯಾರೇ ಆಗಲಿ ಏನೇ ಅನೌನ್ಸ್ಮೆಂಟ್ ಮಾಡೋದಾದ್ರು ನಡೆದಾಡೋ ಕಾಮಿಡಿಯನ್ ವಿನೋದ್ ಗೊಬ್ರಗಾಲ ಅಂತಾರೆ. ಈ ನಡೆದಾಡೋ ಕಾಮಿಡಿಯನ್ ವಿನೋದ್ ಗೊಬ್ರಗಾಲ ಅಂತ ಅನೌನ್ಸ್ ಮಾಡ್ತಾರೆ. ಈಗ ಬಿಗ್ ಬಾಸ್ ಅದೆಲ್ಲ ಹೇಳೋದಿಲ್ಲ, ಈ ಥರ ತಿರ್ಕೊಬಿಟ್ಟವ್ರು ಈಗ. ಈಗ ಕುಡುಕ್ ನನ್ನ ಮಕ್ಕಳು ಸಿನಿಮಾ ಬಂದ್ರೆ ಕುಡ್ದಾಡೋ ಕಾಮಿಡಿಯನ್, ಕುಡುಕ್ರು ಕಾಮಿಡಿಯನ್ ಅಂತಾರೆ. ಕರೆಕ್ಟ್, ನೀವೇ ಕೊಟ್ರಿ.